ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರಿ? ನಾವು ಆರಾಮಿದ್ದೀವಿ ನೋಡ್ರಿ ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಮತ್ತೆ ಇಲ್ಲಿಗೆ ರೆಡಿಯಾಗಿ ಹೊಲತ್ತಾರ ಅಂಥೇಳಿ ಅನ್ಕೊಲತ್ತಿರ್ಬೋದು. ಇವತ್ತು ಮತ್ತೆ ಹೋಲತ್ತೀವಿ ನೋಡ್ರಿ, ನಮ್ಮ ತಂಗಿ ಬಲ್ಲಿಗೆ ಹೋಲತ್ತೀವಿ. ಮಮ್ಮಿಗೆ ಹೋಗಿದ್ದಿಲ್ಲ ಮ್ಯಾರೇಜ್ ಆದಮೇಲೆ ಒಂದು ದಿವ್ಸ ಭೀ ನಾವು ಹೋಗಿ ಬಂದೀವಿ ಒಂದು ಸಲ, ಹಂಗಂದು ಹೋಗಿದ್ದಿಲ್ಲ. ಇವತ್ತು ಮಮ್ಮಿ ಜೊತೆಗೆ ಜರ ಹೆಲ್ಪ್ ಬೇಕಾಗ್ತದಲ್ಲ ಮ್ಯಾಲ ಫ್ಲೋರ್ನಾಗರ, ಹಂಗಂದು ಹೋಲತ್ತೀವಿ. ನಮ್ಮ ತಂಗಿ ಉಷಾನು ಹೊಂಟಾಳ, ನಾನು ಹೋಲತ್ತೀನಿ ರೆಡಿಯಾಗಿ ನೋಡ್ರಿ. ನನಗೆ ಹೋಗೋದು ಮೂಡಿದ್ದಿದ್ದಿಲ್ಲ, ನಾವೆಲ್ಲ ಸಂಡೇ ಅದ ಅಂಥೇಳಿ ಅಂದ್ಕೊಂಡಿದ್ದೆ. ಸಂಡೇ ದಿವಸ ಹೋಗಿದ್ದೆ ನಿನ್ನೆ. ಇವತ್ತು ಹೆಸ್ರು ಕಡೆ ಮಾಡ್ಲಾರ ಸಲುವಾಗಿ ಸಾಯಂಕಾಲ ಬಿಡ್ಲತ್ತೀವಿ. ಹಂಗಂದು ಆಕೆ ಒಬ್ಬಾಕಿನ ಹೋಗ್ತಾಳೇನೋ ಅಂತಂದ್ರೆ, ಮಮ್ಮಿ ನೀನು ಬಾ ಅಂಥೇಳಿ ಸಿಟ್ಟಿಗೆ ಬಂದರು. ನೀವು ಬರಲ್ಲ ಹೋದ್ರೆ ನಾವು ಹೋಗಲ್ಲ ನೋಡ ಅಂಥೇಳಿ ಮತ್ತು ಹಂಗೆ ರೆಡಿಯಾಗಿ ಹೋಗಮ್ಮಪ್ಪ ಅಂಥೇಳಿ ಮುಂಜಾನೆ ರೆಡಿಯಾಗಿನಿ. ಮತ್ತು ಒಂದು ಸ್ವಲ್ಪ ಸಂಡೇ ಅದ ಇವತ್ತು, ಮನೆಯಾಗ ಅಡುಗೆ ಮಾಡೋದಿತ್ತು, ರೊಟ್ಟಿ ಪಲ್ಯ ಅದು. ಮುಂಜಾನೆ ರೆಡಿಯಾಗಿನ ಸಲುವಾಗಿ ಏನು ಮಾಡೋದು ಈಗ ಮಕ್ಕಳಿಗೆ ಅಂಥೇಳಿ, ನಮ್ಮ ತಂಗಿರು ಅವ್ರ ಮನೆಯಾಗೂ ಊಟ ಮಾಡಲ್ಲ ನಾನ್ ವೆಜ್. ಸಂಡೇನದ ಆಲ್ಮೋಸ್ಟ್ ನಾವು ಮಾಡ್ತೀವಿ. ಹಂಗಂದು ಬಿರಿಯಾನಿ ಮಾಡ್ಕೊಂಡು ಆಕೆಗೂ ಒಂದು ಸ್ವಲ್ಪ ತೊಗೊಂಡು ಹೋಗಮ್ಮಂಥೇಳಿ ಕಟ್ಕೊಂಡಿನಿ. ಈಗ ನಡೆದು ನೋಡ್ರಿ, ಕಾರ್ ಬಂದದ, ನಮ್ಮ ಅಣ್ಣ ಬಂದು ನಿಂತಾನ. ದುಡಿದಾಗ ರೆಡಿಯಾಗಿ ಹೊಲತ್ತೀನಿ. ತಲೆ ಸ್ನಾನ ಮಾಡಿದೆ, ಹಂಗಂದು ಕೂದಲೆಲ್ಲ ಹಸಿಯವ, ಹಂಗೆ ಪಕ್ಕಡ ಹಚ್ಕೊಂಡು ಹೊಲತ್ತೀನಿ. ಮತ್ತು ಟೈಮ್ ಆಗಿತ್ತು ಆಲ್ಮೋಸ್ಟು 12:30 ಆಗಿತ್ತು, 12 ಆಗಿತ್ತು ಬಿಡ್ಲಾಕ. ಹಂಗಂದು ನಾವು ಊಟನೂ ಮಾಡಿದ್ದಿಲ್ಲ, ಅಲ್ಲಿಗೆ ಹೋಗ್ಲಾಕ ಮತ್ತು ಲೇಟ್ ಆಗ್ತದೆ ಅಂಥೇಳಿ ಒಂದು ಟಿಫನ್ದಾಗ ನಾ ತೊಗೊಂಡು ಬಂದಿದ್ದೆ. ಹಂಗಂದು ಕಾರಿನಾಗೆ ಊಟ ಮಾಡತ್ತೀನಿ. ಒಂದು ಸ್ವಲ್ಪ ಬಿರಿಯಾನಿನೇ ತೊಗೊಂಡು ಬಂದೀನಿ. ನಮ್ಮ ಯಜಮಾನ್ರಿಗೆ ರೊಟ್ಟಿ ಮಾಡಿದಿಲ್ಲ, ಅವರು ಬಿರಿಯಾನಿ ಅದು ಊಟ ಮಾಡಲ್ಲ. ಮತ್ತು ಚಪಾತಿ ಮಾಡಿಕೊಡ್ರಿ ಅಂಥೇಳಿ ಮಕ್ಕಳಿಗೆ ಹೇಳೀನಿ. ಒಂದು ಸ್ವಲ್ಪ ಸಾರು ಮಾಡಿಟ್ಟೀನಿ. ಹಂಗಂದು ಅವರು ಚಪಾತಿ ಹಿಟ್ಟನ್ನು ಅದಿಟ್ಟೀನಿ, ಹಂಗಂದು ಮಾಡಿಕೊಡ್ತಾರೆ ಅಂಥೇಳಿ ಬಂದೀವಿ ನೋಡ್ರಿ. ಈಗ ಹಾದಿಯಾಗಿದ್ದೀವಿ. ನಮ್ಮದೇ ಕಾರ್ ಅದ ಅಂಥೇಳಿ ನನಗೇನು ಟೆನ್ಷನ್ ಇರೋಲ್ಲ. ನಾನು ಅಲ್ಲೇ ನಂಗೆ ಆಗಲ್ಲ ಹೋದ್ರೂ ಟಿಫನ್ ತೊಗೊತೀನಿ, ಕಾರಿನಾಗೆ ಊಟ ಮಾಡ್ತೀನಿ. ಯಾವಾಗಲೂ ಜಾಸ್ತಿ ನನಗೆ ಊಟ ಮಾಡೋಕ್ಕೆ ಟೈಮ್ ಸಿಗೋಲ್ಲ, ಎಲ್ಲ ಕೆಲಸ ಮಾಡ್ತೀನಿ, ಊಟ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಹಂಗಂದು ಕಾರಿನಾಗೆ ಒಂದು ಟಿಫನ್ ತೊಗೊಂಡೇ ಬರ್ತೀನಿ. ಹಂಗಂದು ಊಟ ಮಾಡ್ಲತ್ತೀನಿ ನೋಡ್ರಿ. ಈಗ ಅಕ್ಷತನೂ ಬಂದನ, ಹುಷಾರ, ನಮ್ಮ ಪಪ್ಪ ಮಮ್ಮಿ, ನಮ್ಮ ಪಪ್ಪ, ನಮ್ಮ ಮಮ್ಮಿ, ನಮ್ಮ ಅಣ್ಣ ಎಲ್ಲರೂ ಸಣ್ಣ ಅಳಿಕೆಡು ದಾಟ್ಲತ್ತೀವಿ ನೋಡ್ರಿ. ಶಿವನ ಗುಡಿ ಅದ ನೋಡ್ರಿ, ಇಲ್ಲಿ ಸಣ್ಣ ಅಳಿಕೆಡು ದಾಟ್ಲತ್ತೀವಿ. 12:30 ಆಗೈತೆ ಟೈಮು. ಅಲ್ಲಿಗೆ ಹೋಗ್ಲಾಕ ಟ್ರಾಫಿಕ್ ಅದು ಸಿಗ್ನಲ್ ಬೀಳತ್ತೀವಿ, ಹಂಗಂದು ಲೇಟೇ ಆಯಿತು. 2:30 ಆಗಿತ್ತು ಹೋಗ್ಲಾಕ. ಮತ್ತು ಅವ್ರನ್ನೂ ಈಗ ಹೊಂಟಾರ ಬೀಗತಿ ಅಂಥೇಳಿ ಅವ್ರ ಅತ್ತೆನೂ ಬ್ಯಾಳಿ ಅದು ಹಾಕಿ ಹೋಳ್ಗೆ ಮಾಡಿಸಿರು. ನಾವು ಹೋಗತ್ತನ ನಾವು ಹೋಗಿದ್ದೆವು. ನಮ್ಮ ಅಣ್ಣನಂದು ಕರಿಲಾಕ ಹೋಗಿನೋ, ಮ್ಯಾರೇಜ್ ಆದ್ಮೇಲೆ ಕರಿಲಾಕ ಬರ್ತಾರಲ್ಲ ಬುತ್ತಿ ತಿರುಗಾಗ. ನಮ್ಮ ಅಣ್ಣ ಬಂದಿನೋ, ನಮ್ಮ ಅತ್ತಿಗೆನೂ ಬಂದಿಳು. ಅವಾಗ ಬಟ್ಟೆ ಮಾಡಿರು, ಮಾಡಿ ಕಳಿಸಿರು, ಎಲ್ಲ ಮಾಡಿ. ನಾವು ಅವರ ಜೊತೆಗೆ ಇದ್ದಿದ್ದೆವು. ನಮ್ಮ ಹುಷನೂ ಬಂದಿದ್ದಿಲ್ಲ, ಹಂಗಂದು ಆಕಿನೂ ಹೊಂಟಾಳ. ಆಕಿನೂ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ಲತ್ತೀವಿ. ಹಂಗಂದು ಹೋಗಿ ಬರೋಣ, ಸಂಡೇ ಅದ, ನಮ್ಮ ಅಣ್ಣನೂ छुट्टी ಇರ್ತದಲ್ಲ ಇವತ್ತು, ಹಂಗಂದು ಮುಗೀತದೆಲ್ಲ ಅಂಥೇಳಿ ಹೋಗ್ಲತ್ತೀವಿ. ಕಮಲಾಪುರ ಬಂದೀವಿ ಈಗ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಹೊಸಬರು ನೋಡತ್ತೀರಂದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ರಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಲತ್ತೀನಿ. ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆಕೆ ಶೆಲ್ಲೆ ಮುಂಡೆಸಿ ಅದು ಮಾಡ್ಕೊಂಬದು ವಿಡಿಯೋ ಮಾಡಿದ್ದವ, ನನಗೆ ಹಾಕ್ಲಿಕ್ಕಾಗಿಲ್ಲ ಅವಾಗ. ನೀವು ಕಮೆಂಟ್ ಮಾಡಿರಿ ಹಾಕಂತೇಳಿ ಅಂದ್ರೆ ಜಲ್ದಿ ಹಾಕ್ತೀನಿ, ಇಲ್ದ್ರೆ ನಾ ಟೈಮ್ ಸಿಕ್ಕಾಗ ಹಾಕಂತೇಳಿ ಅಂದ್ಕೊಂಡಿನಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ತಂಗಿ ಮನೆ ಮತ್ತು ನಮ್ಮ ತಂಗಿ ಇಲ್ಲ ಹೆಂಗಾರ ಅಂಥೇಳಿ ನಿಮಗೆ ಹೇಳ್ತೀನಿ. ಈಗ ಬಂದೇವು ನೋಡ್ರಿ, ಗುಲ್ಬರ್ಗ ಹುಮ್ನಾಬಾದ್ ರಿಂಗ್ ರೋಡು. ಇಲ್ಲಿ ಬಂದೀವಿ. ಈಗ ಸಿಗ್ನಲ್ ಬಿತ್ತದ ಮತ್ತು ನಿಂತೀವಿ. ಇಲ್ಲಿ ಸ್ಟಾರ್ಟೇ ಆಯಿತು. ನಮಗೆ 3 ಸಿಗ್ನಲ್ ಬಿದ್ದವು. ಮನೆಗೆ ಹೋಗ್ಲಕ್ಕ ಲೇಟೇ ಆಯಿತು. ಅಕ್ಕಿ ಫೋನ್ ಮಾಡ್ಲತ್ತಿಳು, ಎಷ್ಟೊತ್ತನ ಮಾಡ್ತೀರಿ ಬರ್ಲಾಕಿ ಹೊಂಟೀರಿ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಸಿಗೋಲ್ಲ, ಜಲ್ದಿ ಬರ್ರಿ ಅಂಥೇಳಿ ಈಗ ಮನೆಗೆ ಬಂದೇವು ನೋಡ್ರಿ. ಈಗ ಮನೆಗೆ ಬಂದೆವು, ನೀರದು ಕೊಟ್ಟರು, ಕಾಲ ತೊಳ್ಕೊಂಡು ಮಾಡಿ ಕುಂತೀವಿ. ನನಗೆ ಬೀಗ್ತಿ ಮಾತಾಡತ್ತಾರೆ. ಇಲ್ಲಿ ನಮ್ಮ ತಂಗಿಗೆ ಅತ್ತಿ ಹರ ನೋಡ್ರಿ ಅವರು.
ಖಾಯಮ್ದಾಗ ಒಬ್ಬಕ್ನೇ ಹೇಳತ್ತ ಮೇಡಮ್ ಅವ್ರು ಹೇಳ್ಯಾರತ್ರಿ ಅಂದ್ರೆ ಯಾರ ಕರ್ಸಂದಿಲ್ಲ ಅಂತ ಆಯ್ತು ಚೆಕ್ ಮಾಡ್ಕೊಂಡ್ರು ಸುಮ್ಮನೆ ಹೋಗ್ಬಿಟ್ರು ಮತ್ತ ಮರ್ದಿನ ಎಲ್ಲಿದ್ದಲ್ಲಿ ಬಾನೆ ಅಂದ್ರು ಮೇಡಮ್ ಮತ್ತ ಹೋಗ್ಬಿಟ್ಟೇವ್ರು ಮಾಡೋದೇನದರ ಈಗ ತಗೋರಿ ಹೋಳಿಗೆ ನಡ್ದವ ನಾವು ಮಟನ್ ಚಿಕನ್ ತಿನ್ನಲ್ಲ ಬೀಗರಿಗೆಲ್ಲ ಇದೇ ಮಾಡೋರು ಸುಮ್ಮನೆ ಏನೇನು ಆಗಿರಿ ಎಲ್ಲ ಮಾಡಿ ಸುಮ್ಮನೆ ಇದೆ ಏನು ಸುಮ್ಮನೆ ಅದೇನವ ಇಬ್ರು ಚೇರ್ ಹಾಕೊಡ್ರಿ ನಿಮ್ಮ ಸಲ ಕೆಟ್ಟಿದೆ ಹೆಂಗಿತ್ತು ಈ ಕಡೆ ಸಂಧಿ ಆಗಿತ್ತು ಈಗ ಹಿಂಗೆ ಹಾಕ್ಯಾರಲ್ಲ ಈಗ ಇದು ಏಟು ಆಗ ಮಕ್ಕೊಳಕ್ಕೆ ಚಂದ ಆಯ್ತು ನಾನೇ ಇಟ್ಟಿದ್ದೆ ಹ್ಞೂ ನಾನೇ ಇಟ್ಟು ಹೋಗಿದ್ದೆ ಇವೆಲ್ಲ ಕೂಲರ್ ಮ್ಯಾಲ ಇಲ್ಲಿ ರ್ಯಾಂಕ್ ಇಲ್ಲಿ ಇಟ್ಟಿದ್ದೆವು ರ್ಯಾಂಕ್ ತೆಗಿತಾರೆ ದಮ್ ಕಾಣತ್ತಿದೆಲ್ಲ ಇದು ಹಂಗಂದೆ ನಾನು ಗುಟ್ಕೊನೆ ಕೊಡಲಾಗಿರ ಸೀರೆ ಸುಮ್ಮನೆ ಯಾಕಂತ ಇಲ್ಲ ನೋಡ್ರಿ ತರಕಾರಿ ಸ್ಟ್ಯಾಂಡು ಟ್ಯಾಂಕಿ ಆ ತಾಂಬೂರು ಹ್ಯಾಂಡೆಗಳು ಹಿಡ್ದಿಲ್ಲ ಅದು ಡಬ್ಬದು ಅವೆಲ್ಲ ಅಲ್ಲೇ ಹಿಡಿಯ ಬಿದ್ದಿ ನೋಡ ಇಲ್ಲೇ ಅವ್ರು ತಗೋರೆ ಯಾರೇ ಅವ್ರದ್ದೆಲ್ಲ ಹಂಗೇನು ಇಲ್ಲ ತಗೋರಿ ಇಲ್ಲಿ ಅವ್ರು ಅಡಿಗೆ ಮಾಡಿ ಹಂಗೆ ಸುಡ ಉಣದಿದ್ದೆಲ್ಲ ಸುಡ ಮತ್ತೆ ಮಾಡಕ್ಕೆ ಮಾಡಿ ಇಬ್ರು ಊಟಕ್ಕೆ ಮತ್ತೆ ಬ್ಯಾಡ್ರಿ ಉಡ್ಲಕ್ ನಾ ವರ್ಷಿಗೆ ಮುತ್ತೈತಲ್ಲ 11 ಮಂದಿ ಇಡ್ತೀನಲ್ಲ ರೀ ಅದ್ರಾಗ ಅವನೇ ಮಾಡ್ತಾನ ಊಟವಿಲ್ ಮಾಡ್ತಾನ ಊಟ ಕೊಡ್ತಾನ ನೀರು ಕೊಡ್ತಾನ ಹೊರಗರ ಬಜ್ಜಿ ಅದು ಕೊಟ್ಟಿಲ್ಲ ತಂಗಿಗೆ ವೈನಿಗೆ ಬಜ್ಜಿ ಅಂತ ಕೊಡು ಇಡ್ತಾರೆ ನೋಡೋಣ ಹ್ಯಾಂಗ ಮಾಡಿ ನೋಡ್ತೀನಿ ಹಿಟ್ಟು ಕಲಿಸ್ತೈಕ್ ನಾನೇ ತಗೋರ ಸುಡಾಡ್ತಾವ ನೀವು ಹಾಲು ಹಾಕಿ ಬಂದಾಳ ಏನು ಮಾಡ್ಯಾಳ ದಪ್ಪ ಇಲ್ಲ ಹಾಲದಿಲ್ಲ ಮೆಣಸಿನ್ಕಾಯಿ ಮಾಡ್ಯಾಳ ಉಳ್ಳಾಗಡ್ಡಿ ಮಾಡ್ಯಾಳ ಹಲೋ ಹೇಳಪ್ಪ ಎಲ್ಲಿದ್ದಿ ಹಚ್ಚಲಿ ಮಾವರ ಎಲ್ಲ ಥರ ಅದು ಇನ್ನೊಂದು ಪ್ಲಾಸ್ಟಿಕ್ ಇಲ್ಲ ಅದನ್ನು ಸಾಕ್ಷಿ ಪಲ್ಯ ತಾಪದೆ ದೊಡ್ಡದೈತಲ್ಲ ಇದ್ರಾಗ ಬದ್ರಿಕಾಯಿ ಸಾರ್ ತೆಗ್ದಿದೆ ಬಳಸ ನಿನಗೆ ಅವಾಗೆ ತೆಗೆದಿಡವ ನಾನೇನು ಇಲ್ಲಿ ಬ್ಯಾಡ ಬೇಡ ಇರಲ್ಲಕ್ಕ
ನಮ್ಮ ಮಮ್ಮಿ ಒಂದು ಸ್ವಲ್ಪ ರೆಸ್ಟ್ ಮಾಡತ್ತಾರೆ ಈಗ ಮತ್ತೆ ಈಗ ಹೋಗೋದಿರ್ತದ ಚಿಡಿ ಅದು ಇಳಿದು ಅದೇ ಪ್ರಾಬ್ಲಮ್ ಅದ ಹಂಗಂದು ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂಥೇಳಿ ಬಿಟ್ಟಿನಿ. ಇದನ್ನು ನಾ ಉಟ್ಕೊಂಡು ಬಂದಿನ ಸಾರಿ ಇದ್ರಾಗ ದಪ್ಪ ಕಾಣ್ತಿ ಅಂದಿನ ಕಡೆಯಿಂದ ನಾವು ಉಟ್ಕೊಂಡಿಲ್ಲ ಜಾಸ್ತಿ ಇದಕ್ಕೆ ಹಾಗೆ ಇಟ್ಟೆ ನೋಡ್ರಿ. ಈಗ ಒಂದೆರಡು ಸಲ ಏನೋ ಉಟ್ಕೊಂಡಿನ ಆಯ್ತು ಅಷ್ಟೇ. ಹಂಗಂದು ಇವತ್ತು ಉಟ್ಕೊಂಡು ಬಂದೀನಿ. ಹೆಂಗೆ ಕಾಣತ್ತೀನಿ ಅಂದರೆ ಇದು ದಪ್ಪೆ ಕಾಣುತ್ತೆ ಅಂತೇಳಿ ನನಗೆ ಹುಷಾರಿಲ್ಲತ್ತೇಳಿ ನೋಡಮ್ಮ ಇರ್ಲಿಕ್ಕೆ ಹೆಂಗೆ ಅಂತೇಳಿ ದಪ್ಪಡ್ದು. ಈಗ ಮತ್ತು ಬೀಗದಿಗೆ ಈಗ ಬಟ್ಟೆ ಮಾಡ್ಲತ್ತಾರ ಅವ್ರ ಅಂಕಲ್. ನಮ್ಮದು ತಂಗಿದು ಅತ್ತಿದು ಅಣ್ಣ ಹಾರ ನೋಡ್ರಿ, ಅವ್ರನ್ನ ಬಂದಾರ. ಅವ್ರು ನಮ್ಮ ಪಪ್ಪಾಗೆಲ್ಲ ಭಾಳ ಇದು ಮಾಡ್ತಾರೆ. ಹಂಗಂದು ಅವ್ರು ಬಂದಾರಂದ್ರೆ ಬರ್ತಾರೆ ಎಲ್ಲಿ ಬೀಚ್ ಭೇಟಿ ಅಲ್ಲತ್ತೀರಂದ್ರೆ ಭೀ ಬರ್ತಾರೆ. ಭಾಳ ಚಂದ ಮಾತಾಡ್ತಾರೆ. ಅವರು ಬಟ್ಟೆ ಮಾಡ್ತಾರೆ. ನಮ್ಮ ಮಮ್ಮಿಗಂದ್ರೆ ನಮ್ಮ ತಂಗಿ ನಿಗಣಿ ಮಾಡ್ಲತ್ತಾವ ನೋಡ್ರಿ. ಬಟ್ಟೆ ತೊಗೊಂಡು ಸೀರೆ ಅದ ಅವ್ರ ಅತ್ತಿ ಮಾಡಂತೇಳಿ ಈಗ ಬಂದಾರ. ಶಲ್ಯ ಮಂಡಸಿ ಟೈಮಿನಾಗ ಬಂದಿರು. ಮನೆಯದು ಏನೂ ನೋಡಿದ್ದಿಲ್ಲ, ಓಡಾಡಿ ಅವ ಭಾಳ ಆರಾಮಿದ್ದಿದ್ದಿಲ್ಲ. ಹಂಗಂದು ಹೊರಗೆ ಮಾಡ್ಕೊಂಡೇ ಬಂದಿರು. ಒಂದು ಸ್ವಲ್ಪ ಹಾಲಿನಾಗ 1-2 ನಿಮಿಷ ಕುಂತ ಅಷ್ಟೇ. ಈಗ ಹಂಗಂದು ಸ್ವಲ್ಪ ರೂಮ್ ಅದು ನೋಡ್ತಾನೆ ಅಂಥೇಳಿ ನಮ್ಮ ಮನೆಯೆಲ್ಲ ಓಡಿಸಾಡಿ ರೂಮೆಲ್ಲ ತೋರಿಸೀನಿ. ತೋರಿಸ್ದೆ ಎಲ್ಲರದ್ದೆಲ್ಲ ಇದು ಇವ್ರದ್ದದ ಅಂಥೇಳಿ ತೋರಿಸಿ ಮಾಡಿ ಕೊಂಡ್ರಿಸೀನಿ. ಈಗೆಲ್ಲ ರೆಡಿ ಮಾಡ್ಕೊಳತ್ತೀವಿ. ನಮಗೂ ಬಟ್ಟೆ ಮಾಡಿರು, ನಮ್ಮದು ವಿಡಿಯೋ ಮಾಡಿಲ್ಲ. ಫೋಟೋನೇ ಅವ ಅಕ್ಷಯ ತಿಳಿಸ್ಯಾನ. ನಮಗೂ ಮಾಡಿದ್ರು ಬಟ್ಟೆ, ಅವ್ರಿಗೂ ಮಾಡಿದ್ರು. ನಮ್ಮ ಹುಷಾನ ಈಗ ಬಂದಿರಲ್ಲ ಹಂಗಂದು ನನಗೆ ಅವಾಗ ನಾ ಜೊತೆಗಳು ಬಂದು ಉಳ್ದೀನಿ ಅಂಥೇಳಿ ನನಗೆ ಮಾಡಿರು ಒಂದು ಸಲ ಬಟ್ಟೆ. ಈಗ ಬೇಡ ಅಂಥೇಳಿ ನಾ ಎಷ್ಟು ಹೇಳ್ದೆ ಅಂದ್ರೂ ಎಲ್ಲರ ಜೊತೆ ಮಾಡ್ತೀವಿ ಅಂಥೇಳಿ ನನಗೂ ಮಾಡಿದ್ರು. ಈಗ ಬಟ್ಟೆ ಎಲ್ಲ ಗಳಿಗೆ ಮಾಡ್ಲತ್ತೀವಿ. ಇದು ನಮ್ಮ ತಂಗಿ ರೂಮ್ ಸೆಟ್ ಮಾಡಿ ಹೋಗಿ ನಾವು. ಇದೊಂದು ಪಲಂಗ ಒಂದೇ ಸೈಡಿಗೆ ಆಗಿತ್ತು. ನಂದು ಅವಾಗ ಎಲ್ಲ ಭಾಳ ಖರೆ ಅಂದ್ರೆ ಅದು ಹಿಡಿಯಲ್ಲ ಅಂದರು. ಹಂಗಂದು ಇದು ಮಾಡ್ಯಾರ. ಈಗ ಮತ್ತೆ ಈ ಸೈಡ್ ಹಾಕ್ಯಾರ, ಅದೇ ಮಾತಾಡ್ಲತ್ತಿದ್ದೇವೆ. ಆವಾಗ ಈಗ ನೋಡ್ರಿ ಬಂದಿದ್ದೇವೆ. ಮತ್ತು ಸಿಗ್ನಲ್ ಬಿದ್ದದ ಗುಲ್ಬರ್ಗದ ನಿಂತೀವಿ. ಆಲ್ಮೋಸ್ಟ್ ಕತ್ತಲೆ ಆಲಕ್ಕೆ ಬಂದದ, ಲೈಟೇ ಬಿದ್ದಾವ. ಮನೆಗೆ ಹೊಲಕ್ಕೆ ಕತ್ತಲೆ ಇರ್ತದ. ಆಯಿತು, ಮನೆಗೆ ಬಂದೀನಿ ನೋಡ್ರಿ. ಈಗ ಗೇಟ್ ಓಪನ್ ಮಾಡ್ಲತ್ತೀನಿ. 8 ಆಗಿತ್ತು. ಓಪನ್ ಮಾಡಿ ಬಂದು ಮನೆಗೆ ಬಂದು ಅಡುಗೆ ಮಾಡೋದು ಮತ್ತು ರೊಟ್ಟಿ ಅದು ಮಾಡ್ದೆ. ಮುಂಜಾನೆ ರೊಟ್ಟಿ ಮಾಡಿದೆಲ್ಲ ನಮ್ಮ ಯಜಮಾನ್ರಿಗೆ ಅದು ಹಂಗಾಗಿ ರೊಟ್ಟಿ ಮಾಡಿ ಊಟ ಮಾಡಿದೆವು. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಇನ್ನೊಂದು ಸಲ ಹೇಳ್ತೀನಿ. ಕಮೆಂಟ್ ಮಾಡಿ ಹೇಳ್ರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಭೀ ಮಾಡಿರಿ. ಮತ್ತಂದ್ರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆಗೆ ಈಗ ನೆಕ್ಸ್ಟ್ ವಿಡಿಯೋ ಈಗ ಸಂಕ್ರಾಂತಿ ಹಬ್ಬದೇ ಇರ್ತದೆ. ಹಂಗಂದು ಅವಾಗೆ ಮಾಡ್ತೀನಿ. ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು ವಿಡಿಯೋ ಜೊತೆ ನೀವು ಸಿಗ್ತೀವಿ. ಬಾಯ್. ಹಂಗೇನೇವ